ಪೌರಾಯುಕ್ತಿಗೆ ಧಮಕಿ ಹಾಕಿದಂಥ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಂಥ ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿರೋ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಾಮೀನು ಬಳಿಕ ಸೆಲೆಬ್ರೇಷನ್ ಮಾಡದಂತೆ ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಸೆಲೆಬ್ರೇಷನ್ ಮಾಡಬಾರದು ಅನ್ನುವಂತಹ ಸ್ಪಷ್ಟ ಸೂಚನೆಯನ್ನ ನೀಡಲಾಗಿದೆ. ಆರೋಪಿ ರಾಜೀವ್ ಗೌಡನನ್ನ ಇವತ್ತು ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು. ಜಾಮೀನು ಅರ್ಜಿಯ ವಿಚಾರಣೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ರಾಜೀವ್ ಗೌಡನನ್ನ ಕೋರ್ಟ್ಗೆ ಕರ್ಕೊಂಡು ಬರಲಾಗಿತ್ತು. ಈಗ ಜಾಮೀನು ಮಂಜೂರಾಗಿದೆ, ಷರತ್ತುಬದ್ಧ ಜಾಮೀನು ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ವಾಚಾಮಗೋಚರವಾಗಿ ನಿಂದಿಸಿದ್ದಂತಹ ಪ್ರಕರಣದಲ್ಲಿ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ದಾಖಲಾದಂತಹ ನಂತರದಲ್ಲಿ ಏಕಾಏಕಿ ತಲೆಮರೆಸ್ಕೊಂಡು ಬಿಡ್ತಾರೆ ರಾಜೀವ್ ಗೌಡ. 4 ತಂಡಗಳಾಗಿ ಅವರ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಆದ್ರೆ ರಾಜೀವ್ ಗೌಡ ಎಲ್ಲೂ ಪತ್ತೆಯಾಗುವುದಿಲ್ಲ. ಇದರ ಮಧ್ಯೆ ಕೆಪಿಸಿಸಿಯಿಂದ ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸನೂ ಆಗುತ್ತೆ. ಕಾಂಗ್ರೆಸ್ನ ಶಿಸ್ತು ಸಮಿತಿ ಅವರು ಭಾಗಿಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಮಾನತನ್ನ ಮಾಡುತ್ತೆ. ಯಾಕಂದ್ರೆ ಅಮೃತಾ ಗೌಡ ಅವರು ಮಹಿಳಾ ಅಧಿಕಾರಿ ವಾಚಾಮಗೋಚರವಾಗಿ ನಿಂದಿಸುವಂತಹ ಕೆಲಸವನ್ನ ರಾಜೀವ್ ಗೌಡ ಮಾಡಿದ್ರು. ಬೆಂಕಿ ಹಾಕಿಬಿಡ್ತೀನಿ, ಸುಟ್ಟು ಬಿಡ್ತೀನಿ, ಇಂತಹ ಮಾತುಗಳು, ಅವಾಚ್ಯ ಅಶ್ಲೀಲ ಪದಗಳ ಬಳಕೆ ಮಾಡಿದ್ರು. 4 ತಂಡಗಳಾಗಿ ಹುಡುಕಾಟವನ್ನ ನಡೆಸಿದಂತಹ ಪೊಲೀಸರು ಸುಮಾರು 10 ದಿನಗಳ ಬಳಿಕ, ಪ್ರಕರಣ ದಾಖಲಾದಂತಹ 10 ದಿನಗಳ ಬಳಿಕ ಕೇರಳದಲ್ಲಿ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ರು. ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಶಿಡ್ಲಘಟ್ಟ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಒಪ್ಪಿಸಿತ್ತು. ಈಗ ಜಾಮೀನು ರಾಜೀವ್ ಗೌಡನಿಗೆ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಶ್ ನೀಡ್ತಾ ಹೋಗ್ತಾರೆ. ಸುರೇಶ್, ಫೈನಲಿ ಜಾಮೀನು ಮಂಜೂರಾಗಿದೆ. ಬಟ್ ಏನೇನ್ ಷರತ್ತುಗಳನ್ನ ವಿಧಿಸದೆ ಕೋರ್ಟ್ ಜಾಮೀನನ್ನ ನೀಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಯಾವ ಗ್ರೌಂಡ್ಸ್ ಆಧಾರದಲ್ಲಿ ಜಾಮೀನು ಮಂಜೂರು ಮಾಡಲಾಯಿತು? ಸುರೇಶ್, ಖಂಡಿತ ವಿದೇಶಿ ಏನು ಕಳೆದ 15 ದಿನಗಳ ಹಿಂದೆ ನಡೆದಿರುವಂತಹ ಘಟನೆಗೆ ಏನು ಪೌರಾಯುಕ್ತಿಗೆ ಧಮಕಿ ಹಾಕಿರೋ ಪ್ರಕರಣದಲ್ಲಿ ರಾಜೀವ್ ಗೌಡ ಅರೆಸ್ಟ್ ಆಗಿದ್ದ ಕೇರಳ ಬಾರ್ಡರ್ ಅಲ್ಲಿ. ಅರೆಸ್ಟ್ ಆಗಿ ನಂತರ ಒಂದು ದಿನ ಮಾತ್ರ ಜೈಲಿನಲ್ಲಿ ಇರ್ತಕ್ಕಂಥದ್ದು. ನಂತರ ಪೊಲೀಸರು ಕಸ್ಟಡಿಗೆ ತಗೊಂಡು ವಿಚಾರಣೆ ಕೂಡ 2 ದಿನಗಳು ನಡೆಸಿತ್ತು. ನಂತರ ಇವತ್ತು ರೆಗ್ಯುಲರ್ ಬೇಲ್ ಅರ್ಜಿಯನ್ನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಏನು ರಾಜೀವ್ ಗೌಡಗೆ ಈಗ ಕೋರ್ಟು ಬೇಲ್ ಮಂಜೂರಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಷರತ್ತುಬದ್ಧ ಜಾಮೀನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಏನೇನು ಷರತ್ತುಗಳಾಗಿದೆ ಅನ್ನೋದು ಕೋರ್ಟಿಂದ ಮಾಹಿತಿ ಬರಬೇಕಾಗಿದೆ ವಿದ್ಯಾಶ್ರೀ. ಜೊತೆಗೆ ಸೆಲೆಬ್ರೇಷನ್ ಮಾಡಬಾರ್ದು ಅನ್ನುವಂತಹ ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ ಅನ್ನುವಂತ ಮಾಹಿತಿ, ಆ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಇದೆಯಾ ಸುರೇಶ್? ಖಂಡಿತ. ಯಾಕಂತಂದ್ರೆ ಮೊನ್ನೆ ಏನು 3 ದಿನಗಳ ಹಿಂದೆ ಏನು ಜಾಮೀನು ರದ್ದುಗೊಳಿಸಿ ಆದೇಶ ಕೊಡಿಸಿತ್ತು, ಮೊನ್ನೆ ಮಧ್ಯಂತರ ಆದೇಶದಲ್ಲಿ. ಆ ಸಂದರ್ಭದಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಸಾಕಷ್ಟು ಗಲಾಟೆ ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಪೊಲೀಸ್ ಲಾಠಿ ಕೂಡ ಬೀಸಿದ್ರು. ಆ ಒಂದು ಘಟನೆ ನಂತರ ಈಗ ಷರತ್ತುಬದ್ಧ ಮಾಡಿ ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡಬಾರ್ದು ಅಂತ ಕೂಡ ಕಂಡೀಷನ್ ಹಾಕಿರ್ತಕ್ಕಂಥದ್ದು ಇದೆ. ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಪೌರಾಯುಕ್ತಿಗೆ